ನಿಗಮ ಟಿವಿ ಚಾನಲ್ ಎಲ್ಲ ವೀಕ್ಷಕರಿಗೆ ನನ್ನ ನಮಸ್ಕಾರಗಳು. ಮತ್ತೊಂದು ಸಂಚಿಕೆಗೆ ನಿಮ್ಮೆಲ್ಲರನ್ನು ಸ್ವಾಗತ ಮಾಡ್ತೇನೆ. ಇವತ್ತು ನಾನು ಮಾತಾಡೋ ವಿಷಯ ಸಾರಿಗೆ ಸಂಸ್ಥೆಗಳಲ್ಲಿ ಕಾರ್ಮಿಕ ಸಂಘಟನೆಗಳ ಪಾತ್ರ ಎನ್ನುವುದು ಬಹಳ ಮುಖ್ಯವಾದ ವಿಷಯ. ಅದು ಆ ವಿಷಯದ ಬಗ್ಗೆ ಹಲವು ವರ್ಷಗಳ ಕಾರ್ಮಿಕರ ಗಮನಕ್ಕೆ ತರಲು ನಾನು ಬಯಸ್ತೇನೆ. ಯಾವುದೋ ಒಂದು ಕಾರ್ಮಿಕ ಸಂಘಟನೆ, ಅದರಲ್ಲೂ ಪ್ರಮುಖವಾಗಿ ಸಾರಿಗೆ ಸಂಸ್ಥೆಗಳಲ್ಲಿ ಅವುಗಳ ಪಾತ್ರ ಭಾಳಷ್ಟು ಕಷ್ಟಕರವಾದ ಮಾತ್ರ ಅಲ್ಲ, ಭಾಳಷ್ಟು ಮುಖ್ಯವಾದ ಕೂಡ ಆಗಿರುತ್ತೆ. ಯಾಕಂದರೆ ಸಾರಿಗೆ ಸಂಸ್ಥೆಗಳು ಕಾರ್ಮಿಕ ಪ್ರಧಾನವಾದಂಥ ಒಂದು ಸಂಸ್ಥೆ. ಇಲ್ಲಿ ಕಾರ್ಮಿಕರ ಪಾತ್ರ ಅಷ್ಟು ಇದಾದದ್ದು. ಕಾರ್ಮಿಕ ಸಮಸ್ಯೆಗಳು ಕೂಡ ಅನೇಕ ವಿವಿಧ ರೀತಿಯಲ್ಲಿ ಇರ್ತವೆ. ದಿನನಿತ್ಯ ಸಮಸ್ಯೆಗಳು ನೂರಾರು ಇರ್ತವೆ. ಆ ಸಮಸ್ಯೆಗಳನ್ನು, ದಿನನಿತ್ಯ ಸಮಸ್ಯೆಗಳನ್ನು ಅರಿತು ಅವುಗಳನ್ನು ಬಗೆಹರಿಸುವಂತಹ ನಿಟ್ಟಿನಲ್ಲಿ ಇವತ್ತು ನಮ್ಮ ಕಾರ್ಮಿಕ ಸಂಘಗಳು ಕೆಲಸವನ್ನು ಮಾಡಬೇಕಾಗ್ತದೆ. ದಿನನಿತ್ಯ ಸಮಸ್ಯೆಗಳು ಒಂದಾದರೆ ಒಂದು ಸಾಮೂಹಿಕ ಸಮಸ್ಯೆಗಳು ಯಾವುದೇ ಇರಲಿ, ಇವತ್ತು ಯಾವುದೋ ಒಂದು ವೇತನ ಪರಿಷ್ಕರಣೆ ಇರ್ಬೋದು, ಅದು ಬೇರೆ ಯಾವುದೋ ಒಂದು ಲೀವ್ ಎನ್ಕೇಜ್ಮೆಂಟ್ ಬಗ್ಗೆ, ಲೀವ್ ಬಗ್ಗೆ ಇರ್ಬೋದು, ಅದು ಯಾವುದೋ ನಮ್ಮ 4 ವರ್ಷಗಳಿಗೆ ಆಗುವಂಥ ವೇತನ ಪರಿಷ್ಕರಣೆ ಇರ್ಬೋದು, ಬಾಟಾ ಇರ್ಬೋದು, ಇನ್ಸೆಂಟಿವ್ ಇರ್ಬೋದು, ಮೆಡಿಕಲ್ ಸ್ಕೀಮ್ ಇರ್ಬೋದು, ಇವೆಲ್ಲ ಸಾಮೂಹಿಕವಾಗಿ ಆಗುವಂಥ ಒಂದು ಸಮಸ್ಯೆಗಳಿವೆಲ್ಲ. ಈ ಸಮಸ್ಯೆಗಳ ಬಗ್ಗೆ ಕೂಡ ಸ್ವಲ್ಪ ಜಾಗರೂಕರಾಗಿ ನಾವು ಇವತ್ತು ಕಾರ್ಮಿಕ ಸಂಘಗಳು ಇವತ್ತು ತಮ್ಮ ಕೆಲಸ ಮಾಡಬೇಕಾಗತ್ತೆ. ಆ ಸಮಸ್ಯೆಗಳನ್ನ ಬಗೆಹರಿಸಬೇಕಾದ್ರೆ ಕಾರ್ಮಿಕ ಸಂಘಟನೆಗಳಲ್ಲಿ ಒಂದು ಸ್ಪಷ್ಟವಾದಂತಹ ನಿಲುವು ಇರಬೇಕಾಗತ್ತೆ. ಆ ಸಮಸ್ಯೆಗಳ ಬಗ್ಗೆ ಸಂಪೂರ್ಣವಾದ ಅರಿವು ಇರಬೇಕಾಗತ್ತೆ. ಆ ಸಮಸ್ಯೆಗಳನ್ನು ಮುಂದಿಡುವಂತಹ ಒಂದು ಪ್ರಜ್ಞಾವಂತಿಕೆ ಕೂಡ ನಮ್ಮ ಕಾರ್ಮಿಕ ಸಂಘಟನೆ ಇರಬೇಕಾಗುತ್ತೆ. ಆ ಪ್ರಜ್ಞಾವಂತಿಕೆ ಇಲ್ಲದವ್ರು ಏನಾಗುತ್ತೆ ಅಂದರೆ, ನಾವು ಎಲ್ಲೋ ಕಾರ್ಮಿಕರನ್ನು ಅಥವಾ ನಮ್ಮ ದಾರಿಯನ್ನು ತಪ್ಪು ದಾರಿಗೆ ತೆಗೆದುಕೊಳ್ಳುವಂತಹ ಪರಿಸ್ಥಿತಿ ಇವತ್ತು ಉದ್ಭವ ಆಗುತ್ತೆ. ನಾವು ಕೂಡ ನಮ್ಮ ಅಖಿಲ ಕರ್ನಾಟಕ ರಾಜ್ಯ ನಾವು ನೌಕರರ ಮಹಾಮಂಡಳಿ ಸುಮಾರು 1958ರಿಂದ ಇಲ್ಲಿವರೆಗೂ ಕೂಡ ಅದು ಕೆಲಸ ಮಾಡ್ಕೊಂಡು ಬರ್ತಾ ಇದೆ. ನಿಮಗೆಲ್ಲ ಗೊತ್ತೇ ಇದೆ. ನಾನು ಮತ್ತೆ ಅದನ್ನು ಪದೇ ಹೇಳಿ ಅದನ್ನು ನನ್ನನ್ನು ನಾನೇ ಹೋಲ್ಕೊಳ್ಳೋಕೆ ಇಷ್ಟಪಡೋದಿಲ್ಲ. ಆದರೆ ಇವತ್ತು ಸುಮಾರು 10 ಕೈಗಾರಿಕಾ ಒಪ್ಪಂದಗಳನ್ನು ಮಾಡಿ 1958ರಿಂದ 1985ರವರೆಗೆ ಸುಮಾರು 10 ಕೈಗಾರಿಕಾ ಒಪ್ಪಂದಗಳನ್ನು ಮಾಡಿ ಹಲವಾರು ಸೌಲಭ್ಯಗಳನ್ನು ಕೊಟ್ಟಂತಹ ಮಹಾಮಂಡಳಿ ನಮ್ಮ ಅಖಿಲ ಕರ್ನಾಟಕ ರಾಜ್ಯ ನೌಕರರ ಮಹಾಮಂಡಳಿ. ಸಾಕಷ್ಟು ಅನುಭವ ಇರುವಂಥ ಒಂದು ಮಹಾಮಂಡಳಿ. ಅವತ್ತು 10 ಕೈಗಾರಿಕಾ ಒಪ್ಪಂದಗಳನ್ನು ಮಾಡಲಿಕ್ಕೆ ಹೇಗೆ ಸಾಧ್ಯ ಆಯಿತು ಅಂದರೆ, ಅವತ್ತು ಆ ಮಹಾಮಂಡಳಿ ನಡೆಸ್ಕೊಂಡು ಬಂದಂತಹ ನಾಯಕರಲ್ಲಿ ಇದ್ದಂತಹ ಒಂದು ಸೌಜನ್ಯತೆ, ಪ್ರಜ್ಞಾವಂತಿಕೆ, ಆಡಳಿತ ವರ್ಗ ಮತ್ತು ಸರ್ಕಾರದ ನಡುವೆ ಇದ್ದಂತಹ ಒಂದು ಬಾಂಧವ್ಯ, ಈ ಬಾಂಧವ್ಯಗಳ ಮೂಲಕ ಇವತ್ತು ನಾವು 10 ಕೈಗಾರಿಕಾ ಒಪ್ಪಂದಗಳನ್ನು ಮಾಡಿಕೊಳ್ಳೋಕೆ ಸಾಧ್ಯ ಆಯಿತು. ಆ ಒಂದು ಬಾಂಧವ್ಯವನ್ನು ಇವತ್ತು ಕಾರ್ಮಿಕ ಸಂಘಗಳು ಇಟ್ಕೊಳ್ದೆ ಹೋದರೆ ನಾವು ಯಾವುದೇ ಒಂದು ಸಮಸ್ಯೆನ ಬಗೆಹರಿಸೋದಕ್ಕೆ ಸಾಧ್ಯ ಆಗೋದಿಲ್ಲ. ಇತ್ತೀಚಿನ ದಿನಗಳಲ್ಲಿ ಏನಾಗ್ತಾ ಇದೆ ಅಂದರೆ, ಈ ಕಾರ್ಮಿಕ ಸಂಘಟನೆಗಳು ಮತ್ತು ಆಡಳಿತ ವರ್ಗ ಸರ್ಕಾರದ ನಡುವೆ ಇರಬೇಕಾದಂತಹ ಒಂದು ಬಾಂಧವ್ಯ ಏನಿದೆ, ಕೈಗಾರಿಕಾ ಬಾಂಧವ್ಯ ಅಂತ ಏನು ಕರಿತವೆ, ಆ ಬಾಂಧವ್ಯದ ಕೊರತೆ ಇವತ್ತು ಹೆಚ್ಚಾಗಿ ಎದ್ದು ಕಾಣ್ತಾ ಇದೆ. ಇವತ್ತು ಆಡಳಿತ ವರ್ಗನ ಇವತ್ತು ಕಾರ್ಮಿಕ ಸಂಘಗಳನ್ನ ನಿಕೃಷ್ಟವಾಗಿ ನೋಡುವಂಥ ಒಂದು ಮನೋಭಾವವನ್ನು ಅಧಿಕಾರಿಗಳು ಕೂಡ, ನೀವು ಎಲ್ಲಿ ಹೋಗಿ ನೋಡಿ, ಅಧಿಕಾರಿಗಳು ಕೂಡ ಕಾರ್ಮಿಕ ಸಂಘಟನೆ, ಕಾರ್ಮಿಕ ನಾಯಕರು ಅಂದರೆ ಒಂದು ರೀತಿಯ ನಿಕೃಷ್ಟ ಮನೋಭಾವವನ್ನು ನೋಡುವಂಥ ಪರಿಸ್ಥಿತಿ ಇವತ್ತು ಎಲ್ಲ ಕಡೆ ಕಂಡುಬರ್ತಾ ಇದೆ. ಇದು ಕಾರಣಗಳೇನೆಂದರೆ, ಕಾರ್ಮಿಕ ಸಂಘಟನೆಗಳನ್ನು ನಡೆಸುವಂತಹ ಕಾರ್ಮಿಕ ನಾಯಕರಲ್ಲಿ ಇರುವಂತಹ ಕೆಲವು ಕೊರತೆಗಳು, ಅವರಲ್ಲಿ ಇರಲೇಬೇಕಂತಹ ಕೆಲವು ಏನು ಒಂದು ಪ್ರಜ್ಞಾವಂತಿಕೆ ನಾಳೆ ಹೇಳಿದೆ, ಅದು ಇಲ್ಲದೆ ಇರುವಂತಹ ಪರಿಸ್ಥಿತಿಯಿಂದ ಇವತ್ತು ನಮ್ಮ ಆಡಳಿತ ವರ್ಗ, ಸರ್ಕಾರ ಮತ್ತು ಕಾರ್ಮಿಕರು, ಕಾರ್ಮಿಕ ಸಂಘಟನೆ ಮತ್ತು ಕಾರ್ಮಿಕರ ನಡುವೆ ಆ ಒಂದು ಬಾಂಧವ್ಯ ಇವತ್ತು ಬರ್ತಾ ಅದು ಕಡಿಮೆ ಆಗೋದು ಮಾತ್ರ ಅಲ್ಲ, ವಿನಾಶಕ್ಕೆ ಕೂಡ ಕಾರಣವಾಗ್ತಾ ಬರ್ತಾ ಇದೆ. ಇದನ್ನು ಬದಲಾಯಿಸ್ಕೊಳ್ಬೇಕಾದ್ರೆ ಏನಾಗುತ್ತೆ, ಎಲ್ಲ ಕಾರ್ಮಿಕ ಸಂಘಗಳು ಇವತ್ತು ನಾವು ವೈಯಕ್ತಿಕವಾದಂಥ ಕಾರಣಗಳನ್ನು ಮುಂದೆ ಇಟ್ಕೊಂಡು ಇವತ್ತು ಹೋರಾಟ ಮಾಡುವಂಥ ಪರಿಸ್ಥಿತಿಯಲ್ಲಿ ನಮ್ಮ ಸಾರಿಗೆ ಸಂಸ್ಥೆಯಲ್ಲಿ ಮಾತ್ರ ಅಲ್ಲ, ಯಾವುದೇ ಸಂಸ್ಥೆ ಆಗಲಿ, ಒಂದು ಕೈಗಾರಿಕೆ ಆಗಲಿ, ಅಂಥ ಪರಿಸ್ಥಿತಿ ಇವತ್ತು ನಮ್ಮಲ್ಲಿ ಇಲ್ಲ. ಎಲ್ಲ ಕಾರ್ಮಿಕ ಸಂಘಗಳು ಕಾರ್ಮಿಕರಿಗೆ ಏನೊಂದು ಸಾಮೂಹಿಕವಾಗಿ ಬರಬೇಕಾದಂತಹ ಸೌಲಭ್ಯಗಳಾಗಲಿ ಅಥವಾ ಕಾರ್ಮಿಕರ ಸಾಮೂಹಿಕವಾದ ಸಮಸ್ಯೆಗಳ ಬಗ್ಗೆ ಏನೊಂದು ಪರಿಹಾರ ಕೊಡಬೇಕಾದಂತಹ ವಿಷಯದಲ್ಲಾಗಲಿ, ಮತ್ತು ಎಲ್ಲ ಕಾರ್ಮಿಕ ಸಂಘಟನೆಗಳು ಒಂದು ಜಂಟಿಯಾಗಿ ಅದರ ಬಗ್ಗೆ ಆಲೋಚನೆ ಮಾಡಿ ಜಂಟಿಯಾಗಿ ಒಂದು ಹೋರಾಟವನ್ನು ಅಥವಾ ಒಂದು ಆಂದೋಲನವನ್ನು ಮಾಡುವಂಥ ಪರಿಸ್ಥಿತಿ, ಅದನ್ನು ನಾವು ಇವತ್ತು ಕ್ರಿಯೇಟ್ ಮಾಡಲೇಬೇಕಾಗಿದೆ. ಇವತ್ತು ವೇತನ ಪರಿಷ್ಕರಣೆ ಬಗ್ಗೆ ಹೇಳ್ತಾ ಇದ್ದೆ. ಇವತ್ತು ವೇತನ ಪರಿಷ್ಕರಣೆ ಕಳೆದ ಈ 11/20 ವೇತನ ಪರಿಷ್ಕರಣೆ 38 ತಿಂಗಳು ಅದು ವಿಳಂಬ ಆಗೋದಕ್ಕೆ ಕಾರಣ ಏನು? ಅವತ್ತಲ್ಲಿದ್ದ ಕಾರ್ಮಿಕರಲ್ಲಿ ಇದ್ದಂತಹ ಕೆಲವು ನ್ಯೂನತೆಗಳು,
ಅಥವಾ ಬೇಡಿಕೆಯನ್ನು ಇಡಬೇಕಾದ್ರೆ ಆ ಬೇಡಿಕೆಯಲ್ಲಿ ಇರಬೇಕಂತ ಒಂದು ವಾಸ್ತವಿಕ ಅಂಶಗಳ ಬಗ್ಗೆ ಅವ್ರಿಗೆ ಅರಿವು ಇಲ್ಲದೆ ಇರೋದು. ಆ ಬೇಡಿಕೆಯನ್ನು ಇಟ್ಟರೆ ಅದು ಕಾರ್ಯಸಾಧುವೆ ಅನ್ನೋದ್ರ ಬಗ್ಗೆ ಆಲೋಚನೆ ಮಾಡ್ದೇನೆ ಕೇವಲ ಕಾರ್ಮಿಕರನ್ನ ಒಂದು ಭ್ರಮಾಲೋಕದಲ್ಲಿ ಇಟ್ಟು ಒಂದು ಭ್ರಮೆಯನ್ನು ಉಪಯೋಗಿಸ್ಕೊಂಡು ಭ್ರಮಾಲೋಕ ಇದ್ದಂಥ ಕಾರ್ಮಿಕರನ್ನ ಅಥವಾ ಅವರನ್ನು ಶೋಷಣೆ ಮಾಡುವಂತಲೂ ಹೇಳ್ಬೋದು. ಅದನ್ನು ಆ ಒಂದು ಪರಿಸ್ಥಿತಿಯನ್ನು ತಮ್ಮ ಸ್ವಂತ ಲಾಭಕ್ಕೆ ಉಪಯೋಗಿಸ್ಕೊಂಡಿದ್ದಾರಲ್ಲ, ಆ ಉಪಯೋಗಿಸ್ಕೊಂಡಿದ್ದರ ಪರಿಣಾಮ ಇವತ್ತು 38 ತಿಂಗಳ ಕಾಲ ವಿಳಂಬ ಆಗೋದಕ್ಕೆ ಸ್ಪಷ್ಟವಾದ ಕಾರಣ. ಅದಕ್ಕೆ ಇರ್ಬೋದು, ಯಾವುದೋ ಕಾರ್ಮಿಕ ನಾಯಕನಿಗೆ ಒಂದು ಬೇಡಿಕೆ ಇಡಬೇಕಾದ್ರೆ ಅದು ಆಗುತ್ತಾ ಇಲ್ವಾ, ಅದಾಗೋದ್ರಿಂದ ಲಾಭ ಏನಿದೆ ನಷ್ಟ ಏನಿದೆ, ಅದು ಕಾನೂನುಬದ್ಧವಾಗಿದೆಯಾ. ನಮ್ಮ ಸಾರಿಗೆ ಸಂಸ್ಥೆ ಇವತ್ತು ಸುಮಾರು 16 ಕಾಯ್ದೆಗಳ ಅಡಿಯಲ್ಲಿ ಸಂವಿಧಾನದ ಅಡಿಯಲ್ಲಿ ನಡೆಯುವಂಥ ಒಂದು ಸಂಸ್ಥೆ. ಸರ್ಕಾರಿ ನೌಕರರಿಗೆ ಸಾರಿಗೆ ಸಂಸ್ಥೆ ನೌಕರಂತ ಯಾವುದೇ ಕಾನೂನುಗಳು ನಮ್ಮ ಸರ್ಕಾರಿ ನೌಕರರಿಗೆ ಇಲ್ಲ. ಬಹುಶಃ ನಾವು ಅಲ್ಲಿಗೆ ಹೋಗ್ತು ಅಂದರೆ ಯಾರು ಸ್ಪಷ್ಟ ಹೇಳ್ತಾ ಇದ್ದಾರೆ, ನಾವು ಸಾರಿಗೆ ಸಂಸ್ಥೆ ನೌಕರನ್ನ ಸರ್ಕಾರಿ ನೌಕರನಾಗಿ ಪರಿಗಣಿಸೋದಕ್ಕೆ ಸಾಧ್ಯ ಇಲ್ಲ, ಕಾನೂನಲ್ಲಿ ಅವಕಾಶ ಇಲ್ಲ ಅನ್ನೋ ಮಾತನ್ನ ಸರ್ಕಾರ ಪದೇ ಪದೇ, ಈ ಸರ್ಕಾರ ಅಲ್ಲ ಹಿಂದಿನ ಸರ್ಕಾರಗಳ ಹಲವಾರು ಸರ್ಕಾರಗಳು ಪದೇ ಪದೇ ಆ ವಿಷಯವನ್ನ ಸ್ಪಷ್ಟಪಡಿಸ್ತಾ ಬಂದಿದ್ರು ಕೂಡ ಇವತ್ತು ಕೆಲವು ನಾಯಕರು ಇವತ್ತು ಮತ್ತೆ ಅದೇ ಒಂದು ಬೇಡಿಕೆನ ಮುಂದಿಟ್ಕೊಂಡು ಇವತ್ತು ಕಾರ್ಮಿಕರನ್ನು ತಪ್ಪು ದಾರಿಗೆ ಎಳೆಯುವಂತಹ ಸ್ಥಿತಿಯಲ್ಲಿ ಇವತ್ತು ಇದ್ದಾರೆ. ಇದು ಕೂಡ ತಪ್ಪು ಕೂಡ. ನಾನು ಯಾವ್ದು ಹೇಳ್ತೀನಿ ಅಂದರೆ, ಅದು ಯಾವುದೋ ಒಂದು ಬೇಡಿಕೆನ ಯಾವುದು ನಾವು ಯಾವುದು ಕಲ್ಲಿನ ಗುದ್ದಿ ನೀರು ತೆಗಿತೀನಿ ಅನ್ನುವಂಥ ಮಾತು ಅದು ಭಾಳಷ್ಟು ಕಷ್ಟಕರ. ಯಾವುದಕ್ಕೆ ಅಂತ ಬೇಡಿಕೆ ಇರ್ತಾರೆ? ಅದು ಕಾರ್ಯ ಆಗಿದೆಯಾ, ಸಾಧ್ಯವಾಗಿದೆಯಾ? ಕಳೆದ ಹಲವಾರು 20 ರಂದಿಯಿಂದ ಹಾಳೆ 3-4 ವರ್ಷ ಕಳೆದೋಗ್ಬಿಟ್ಟಿವೆ. ಕಳೆದೋದ್ರು ಕೂಡ ಅದಾಗಲ್ಲ ಅಂತ ಗೊತ್ತಿದ್ರು ಕೂಡ ಸರ್ಕಾರ ಪದೇ ಪದೇ ಸ್ಪಷ್ಟಪಡಿಸಿದ್ರು ಕೂಡ ಅದರಲ್ಲಿ ತಮ್ಮ ಹೋರಾಟಗಳಿಂದ ವಿಫಲತೆಯನ್ನು ಕೊಂಡಿದ್ರು ಕೂಡ ಹಲವಾರು ಕಾರ್ಮಿಕರನ್ನ ಬಲಿಪಶುವನ್ನು ಮಾಡಿದ್ರು ಕೂಡ ಮತ್ತೆ ಅದೇ ಬೇಡಿಕೆನ ಇಟ್ಕೊಂಡು ನಾನು ಅದನ್ನು ಸಾಧ್ಯ ಮಾಡ್ತೀನಿ, ಮುಷ್ಕರವನ್ನು ಮಾಡ್ತೀನಿ ಅಥವಾ ಇನ್ನೇನು ಹೋರಾಟವನ್ನು ಮಾಡ್ತೀನಿ, ನಾನು ಅದಕ್ಕೆ ಇನ್ನೊಂದು ಕಾರ್ಮಿಕ ಸಂಘಗಳಿಗೆ ಬೆಂಬಲವನ್ನು ಕೊಡೋದಿಲ್ಲ, ನನ್ನ ಬೇಡಿಕೆ ಅಲ್ಲ ಅಂತ ಈ ಮಾತುಗಳಿದೆಯಲ್ಲ, ಅದರಿಂದ ಆ ಒಂದು ಕಾರ್ಮಿಕ ಸಂಘಟನೆಗೂ ಒಳ್ಳೆಯದಾಗೋದಿಲ್ಲ, ಕಾರ್ಮಿಕರ ಭವಿಷ್ಯಕ್ಕೂ ಕೂಡ ಅದು ಮಾರಕ ಆಗುತ್ತೆ ಅನ್ನೋದು ಮಾತನ್ನು ಸ್ಪಷ್ಟಪಡ್ತಾನೆ. ಕಾರ್ಮಿಕರು ಕೂಡ ಅದ್ರ ಬಗ್ಗೆ ಆಲೋಚನೆ ಮಾಡಬೇಕಾಗುತ್ತೆ. ನಮ್ಮ ಕಾರ್ಮಿಕ ಸಂಘಗಳು ಕೂಡ ಆಲೋಚನೆ ಮಾಡಬೇಕಾಗುತ್ತೆ. ಎಲ್ಲ ಕಾರ್ಮಿಕ ಸಂಘಗಳು ಒಂದೆಡೆ ಕುಳಿತು ಕಾರ್ಮಿಕರಿಗೆ ಏನೇನು ಅಗತ್ಯ ಇದೆ, ಯಾವುದು ಬೇಡಿಕೆನ ಇಟ್ಟರೆ ಅದು ನಾವು ಅದನ್ನು ಸಾಧ್ಯ ಮಾಡಲಿಕ್ಕೆ, ಅದನ್ನು ಕೊಡಿಸ್ಲಿಕ್ಕೆ ಸಾಧ್ಯತೆ ಆಗುತ್ತೆ ಅನ್ನೋದ್ರ ಬಗ್ಗೆ ಚಿಂತನೆ ಮಾಡಿ ಆ ಚಿಂತನೆಯ ಮೂಲಕ ಯಾವುದೋ ಒಂದು ಸ್ಪಷ್ಟವಾದ ನಿಲುವಿಗೆ ನಾವು ಬಂದಾಗ ಮಾತ್ರ ಆ ಬೇಡಿಕೆಗಳು ಈಡೇರೋದಕ್ಕೆ ಸಾಧ್ಯ ಆಗುತ್ತೆ ಅನ್ನೋದು ಮಾತ್ರ ನಾನು ಸ್ಪಷ್ಟವಾಗಿ ನಾನು ಹೇಳಕ್ಕೆ ಇಷ್ಟಪಡ್ತೇನೆ. ಇದು ಎಲ್ಲ ಕಾರ್ಮಿಕ ಸಂಘ, ನನ್ನ ಕಾರ್ಮಿಕ ಸಂಘಟನೆ ಆಗಿರ್ಬೋದು ಅಥವಾ ಬೇರೆ ಸಂಘಟನೆ ಆಗಿರ್ಬೋದು, ಜಂಟಿ ಸಮಿತಿಯ ಯಾವುದೇ ಸಂಘಟನೆ ಆಗಿರ್ಬೋದು, ಆ ಒಂದು ಸ್ಪಷ್ಟವಾದ ನಿಲುವನ್ನು ಎಲ್ಲ ಕಾರ್ಮಿಕ ಸಂಘಗಳು ಸದ್ಯದ ಪರಿಸ್ಥಿತಿ ತೆಗೆದುಕೊಳ್ಬೇಕಾಗತ್ತೆ ಅನ್ನೋ ಮಾತನ್ನು ನಾನು ಇಲ್ಲಿ ಸ್ಪಷ್ಟವಾಗಿ ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಕೇವಲ ಯಾವುದೋ ಕಾರ್ಮಿಕರನ್ನ ಯಾವುದೋ ಒಂದು ನಾವು ಅದು ಕತೆ ಹೇಳ್ಬೇಕಾಗತ್ತೆ. ಯಾಕಂದ್ರೆ ನಾವು ರಾಮನ ಕಾಲದ ಹೇಳ್ದಂಗೆ ಈ ರಾಮಚಂದ್ರ ಬೇಕು ಅಂತ ಕೇಳಿದಾಗ ಅದರ ಮಂತ್ರಿ ಕಥೆಯನ್ನು ನಾವು ಇಲ್ಲಿ ಹೇಳ್ಬೇಕಾಗಿಲ್ಲ. ಯಾಕಂದ್ರೆ ಚಂದ್ರ ಯಾವುದನ್ನ ಕೈ ಸಿಗೋದಿಲ್ಲ. ಆ ಚಂದ್ರ ಬರಬೇಕಾದ್ರೆ ಎಣ್ಣೆಲೆ ನೋಡ್ಬೇಕಾ, ಬರೀ ಎಣ್ಣೆಲೆ ನೋಡಿ ಚಂದ್ರನ ಪಡೆಯುವಂತಹ ಪರಿಸ್ಥಿತಿ ಇವತ್ತು ಕಾರ್ಮಿಕರು ಇಲ್ಲ. ಕಾರ್ಮಿಕರು ಇವತ್ತು ದಿನದ 24 ಗಂಟೆಗಳಲ್ಲಿ ಸತತವಾಗಿ ದುಡಿಯುವಂಥ ಸಾರಿಗೆ ಸಂಸ್ಥೆಯ ನೌಕರರಿಗೆ ಅವರಿಗೆ ನ್ಯಾಯಬದ್ಧವಾಗಿ ಶಾಸನಬದ್ಧವಾಗಿ ಬರಬೇಕಾದಂತಹ ಕೊಡುಗೆಗಳನ್ನು, ವೇತನ ಪರಿಷ್ಕರಣೆ ಆಗಿರ್ಬೋದು, ಸೌಲಭ್ಯಗಳನ್ನು ಕೊಡಿಸುವಂತಹ ಜವಾಬ್ದಾರಿ ಇವತ್ತು ಸಾರಿಗೆ ಸಂಸ್ಥೆಯಿಂದ 16 ಕಾರ್ಮಿಕರ ಸಂಘಟನೆಗಳ ಮೇಲೆ, ಅವರ ಹೆಗಲ ಮೇಲೆ ಇದೆ. ಆ ಜವಾಬ್ದಾರಿಯನ್ನು ಅರಿತು ಎಲ್ಲ ಕಾರ್ಮಿಕ ಸಂಘಟನೆಗಳು ಒಂದೆಡೆ ಕುಳಿತು ಚರ್ಚೆ ಮಾಡಿ ಯಾವುದು ಬೇಡಿಕೆಗಳನ್ನು ಈಡೇರಿಸಲಿಕ್ಕೆ ಸಾಧ್ಯತೆ ಇದೆ ಅನ್ನೋದ್ರ ಬಗ್ಗೆ ಒಂದು ನಿರ್ದಿಷ್ಟವಾದ ನಿಲುವಿಗೆ ಬಂದು ಆ ಒಂದು ಹೋರಾಟಕ್ಕೆ, ಒಂದು ಆಂದೋಲನಕ್ಕೆ ಒಂದು ಸ್ಪಷ್ಟವಾದ ದಾರಿಯನ್ನು ಕಂಡುಕೊಂಡ್ರೆ ಮಾತ್ರ ನಮ್ಮ ಬೇಡಿಕೆಗಳು ಈಡೇರೋದಕ್ಕೆ ಸಾಧ್ಯ ಅನ್ನೋಂಥ ಮಾತನ್ನು ಇಲ್ಲಿ ನಾನು ಸ್ಪಷ್ಟವಾಗಿ ಇಷ್ಟಪಡ್ತೇನೆ. ನಮ್ಮ ಜಂಟಿ ಸಮಿತಿ ಆ ಒಂದು ದಿಸೆಯಲ್ಲಿ ಸ್ಪಷ್ಟವಾದ ನಿಲುವನ್ನು ತೆಗೆದುಕೊಂಡಿದೆ. ನಮ್ಮ ಮಹಾಮಂಡಳಿಯು ಕೂಡ ಅದರ ದೀರ್ಘ ಇತಿಹಾಸ ಏನಿದೆ, ಆ ದೀರ್ಘ ಇತಿಹಾಸ ಮತ್ತು ಅನುಭವ ಏನು ಅದ್ರ ಮೂಲಕ ನಾವು ಅದನ್ನು ಮಾಡ್ಕೊಂಡು ಹೋಗ್ತಾ ಇದ್ದೇವೆ. ಈ ಸಮಯದಲ್ಲಿ ನಮ್ಮ ಅಂದು ಇದ್ದಂಥ ಹಿರಿಯ ನಾಯಕರುಗಳು ಯಾರಿದ್ರು, ಎಲ್ಲ ನಾಯಕರು ಇದ್ದಾರೆ. ಸಂಪಂಗಿಯರಿದ್ದರು, ಶ್ರೀಕಂಠ ಇದ್ದರು, MS ಕಿಚ್ಚಣ್ಣವರಿದ್ದರು, ನರಸಿಂಹನವರಿದ್ದರು, ಇದ್ದಾರೆ, ಹಲವಾರು ನಾಯಕರಿದ್ದಾರೆ.
ಅವರ ಆ ಹಿಡಿತನದಿಂದ, ಅವರ ಏನಿದೆ ಅವರ ಒಂದು ಬುದ್ಧಿಮತ್ತೆಯಿಂದ, ಮುತ್ಸದ್ದಿತನದಿಂದ ಏನು ಅವತ್ತು ಎಲ್ಲ ಕಾರ್ಮಿಕರಿಗೆ ಹೆಚ್ಚೆಚ್ಚು ಸೌಲಭ್ಯ ಸಿಗ್ತಾ ಇತ್ತು, ಅಂತಹ ನಾಯಕರು ಮಾಡಿಕೊಟ್ಟಂತಹ ತೋರಿಸಿಕೊಂಡಂತಹ ದಾರಿನಲ್ಲಿ ನಾವು ಕೂಡ ಇಂದಿನ ನಾಯಕರು ಕೂಡ ನಡಿಬೇಕಾಗುತ್ತೆ, ನಡಿಬೇಕು ಅನ್ನುವಂಥ ಒತ್ತಾಯ ಕೂಡ ನಾನು ಎಲ್ಲ ನಾಯಕರಲ್ಲಿ ನಾನು ಕೂಡ ಅದನ್ನು ಮನವಿ ಮಾಡ್ಕೊಳ್ತೇನೆ. ಈ ಒಂದು ನಿಟ್ಟಿನಲ್ಲಿ ಎಲ್ಲ ಕಾರ್ಮಿಕ ಸಂಘಗಳು ಒಂದಾಗಿ ಕಾರ್ಮಿಕರಿಗೆ ಬೇಕಾದಂಥ ಎಲ್ಲ ಸೌಲಭ್ಯವನ್ನು ಕೊಡಿಸುವಲ್ಲಿ ಎಲ್ಲ ಪ್ರಾಮಾಣಿಕ ಪ್ರಯತ್ನವನ್ನು ನಾವು ಮಾಡ್ತೇವೆ ಅಂತೇಳಿ ನನ್ನ ಮಾತನ್ನು ಮುಗಿಸ್ತೇನೆ.